ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಕಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಲಾಭದಾಯಕವ ದೃಷ್ಟವ? ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪಿದ್ರೆ ಯಾವ ರೀತಿ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ, ಹಿತಶತ್ರುವಿನ ಕಾಟ ಇರುತ್ತಾ ಇರೋದಿಲ್ವಾ, ಮತ್ತೆ ಈ ಸಂಪೂರ್ಣ ತಿಂಗಳು ಯಾವ ವಿಚಾರವನ್ನ ಮಾಡಬೇಕು, ಯಾವ ವಿಚಾರವನ್ನ ಕೈ ಬಿಟ್ರೆ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗುತ್ತೆ, ಎಲ್ಲವನ್ನು ಕೂಡ ಈ ಸಂಚಿಕೆ ನಾನು ತಿಳಿಸ್ಕೊಡ್ತೇನೆ. ಯಾರು ಭವಿಷ್ಯ ದರ್ಶನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತುವ ಮುಖಾಂತರ ಪ್ರತಿನಿತ್ಯವೂ ಕೂಡ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ಪಡ್ಕೊಳ್ತಾ ಹೋಗಿ. ಕಟಕ ರಾಶಿಯವರಿಗೆ ಈ ಮಾಸ ನಿಮ್ಮ ಆತ್ಮೀಯ ಅಳಿಯ ಸ್ನೇಹಿತರ ಸಹಕಾರದಿಂದ ಎದುರಾಗತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ತೀರಿ. ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಆ ಸ್ನೇಹಿತ ಬಂದು ನನ್ನ ಜೊತೆ ನಿಂತ್ಕೊಳ್ತಾನೆ, ಆತ ನನ್ನ ಕಷ್ಟವನ್ನು ಅರಿತುಕೊಂಡು ನನ್ನ ಸಹಾಯವನ್ನು ಮಾಡ್ತಾನೆ ಅಂತ ಅನ್ಕೊಂಡೇ ಇರೋದಿಲ್ಲ. ಕೊನೆಯ ಮೂಮೆಂಟ್ ಇನ್ನೇನು ನನ್ನ ಕೆಲ ಆಗ್ತಾ ಇಲ್ಲ ಅಂತ ಕೈ ಚೆಲ್ಲತಕ್ಕಂಥ ಸಮಯದಲ್ಲಿ ಬಂದು ನಿಮ್ಮನ್ನ ಸೇವ್ ಮಾಡಿ ಈ ಸಂಪೂರ್ಣ ತಿಂಗಳನ್ನ ಲಾಭದಾಯಕ ಮಾಸವಾಗಿ ಪರಿವರ್ತನೆಗೊಳಿಸ್ತಾರೆ. ಇದರಿಂದ ಖಂಡಿತವಾಗಿ ಮನಸ್ಸಿಗೆ ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ. ಕೆಲಸ ಕಾರ್ಯದಲ್ಲಿ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗತಕ್ಕಂಥದ್ದು. ಇನ್ನು ಈ ಮಾಸ ಮಾಡತಕ್ಕಂಥ ಎಲ್ಲ ವಿಚಾರಕ್ಕೂ ಅಭಿವೃದ್ಧಿ ನೋಡುವಂತರಾಗ್ತೀರಾ. ಪ್ರಮುಖವಾಗಿ ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನು ಶುರು ಮಾಡಬೇಕು ಅನ್ಕೊಂಡಿದ್ರೆ ಕಟಕ ರಾಶಿಯವರು, ಅವರಿಗೆ ಶುಭದಾಯಕ ಹಾಗೂ ಲಾಭದಾಯಕ, ಸಂಪೂರ್ಣ ಅದೃಷ್ಟಮಯವಾಗಿ ಈ ತಿಂಗಳು ಪರಿವರ್ತನೆಗೊಳ್ಳತಕ್ಕಂಥದ್ದು. ಇನ್ನು ಈ ಮಾಸ ಪ್ರಮುಖ ಯಾರು ಹೊಸ ಬಿಸ್ನೆಸ್ ಅನ್ನು ಶುರು ಮಾಡಬೇಕು ಅನ್ಕೊಂಡಿದಿರಿ, ಹೊಸ ವ್ಯಾಪಾರ ವ್ಯವಹಾರಕ್ಕೆ ಇನ್ವೆಸ್ಟ್ ಅನ್ನ ಮಾಡಬೇಕು ಅನ್ಕೊಂಡಿದಿರಿ, ಖಂಡಿತ ಮಾಡುವಂತಾಗ್ಬೋದು. ಆ ಭಗವಂತನ ಅನುಗ್ರಹದಿಂದ ಇರತಕ್ಕಂಥ ಸಣ್ಣ ಪುಟ್ಟ ಕನ್ಫ್ಯೂಸ್ಗಳು, ಅಡೆತಡೆಗಳು ದೂರವಾಗುತ್ತೆ. ಹಾಗೂ ಕೈ ಹಾಕತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಕಾಣುವಂತಾಗ್ತೀರ. ಇನ್ನು ಈ ಮಾಸ ಆರ್ಥಿಕವಾಗಿ ಸದೃಢರಾಗತಕ್ಕಂಥ ಮಾಸವಿದು. ಯಾರು ಕಟಕ ರಾಶಿಯವರು ಹಿಂದಿನ ತಿಂಗಳು ಫಿನಾನ್ಷಿಯಲಿ ಸ್ಟ್ರಕ್ ಆಗಿದ್ರಿ, ಇಂದಿನ 2-3 ತಿಂಗಳು ಬಹಳ ಸ್ಟ್ರಕ್ ಆಗಿರ್ತೀರಿ ಕಟಕ ರಾಶಿಯವರು ಫಿನಾನ್ಷಿಯಲಿ. ಹಣಕಾಸು ಸ್ವಲ್ಪ ಹಿಂದೆ ಮುಂದೆ ಹೆಂಗಾಗ್ಬಿಟ್ಟಿರುತ್ತೆ, ಹಣಕಾಸು ಚೆನ್ನಾಗಿ ಆಗ್ಬಿಟ್ರೆ ಸಾಕಪ್ಪ ಈ ಮನಸ್ಥಿತಿಗೆ ಹೊಟ್ಟೋಗ್ಬಿಟ್ಟಿರ್ತೀರಿ. ಭಯಪಡೋ ಅವಶ್ಯಕತೆ ಇಲ್ಲ. ಈ ಮಾಸ ಸೇವಿಂಗ್ಸ್ ಚೆನ್ನಾಗಿ ನೋಡ್ತೀರಿ, ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಜಾಸ್ತಿ ಆಗುತ್ತೆ, ಹಣಕಾಸು ಅನ್ನೋದು ತುಂಬ ಚೆನ್ನಾಗಿ ಆಗತಕ್ಕಂಥದ್ದು. ಕುಟುಂಬದಲ್ಲಿ ಶಾಂತಿ ಸಹಿತವಾಗಿ ಪ್ರಮುಖ ನೆಮ್ಮದಿಯನ್ನು ಕಾಣುವಂತಾಗ್ತದೆ. ನೆಮ್ಮದಿ ನಿಲ್ಲಿಸುತ್ತೆ ಕುಟುಂಬದಲ್ಲಿ. ಅನ್ಯೋನ್ಯತೆ ವೃದ್ಧಿ ಆಗತಕ್ಕಂಥದ್ದು, ಆರ್ಥಿಕ ಲಾಭವನ್ನು ನೋಡುವಂತಾಗ್ತಿರೋ ಜೀವನದಲ್ಲಿ. ಮನಸ್ಸಿಗೆ ಅಂದ್ಕೊಂಡಿರತಕ್ಕಂಥ ಕೆಲವು ಕೆಲಸ ಕಾರ್ಯಗಳು ಈ ತಿಂಗಳೇ ಈಡೇರತಕ್ಕಂಥದ್ದಾಗುತ್ತೆ. ಅದು ಪ್ರಮುಖ ಸೆಪ್ಟೆಂಬರ್ ಮೊದಲನೇ 10 ದಿನದಲ್ಲೇ ಆ ಸಕ್ಸಸ್ ಕಾಣುವಂಥ ರೇಟ್ಸಿಂಗ್ಗಳು ಬಹಳ ಜಾಸ್ತಿ ಇರುತ್ತೆ. ಅಂದರೆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಹಾರ್ಡ್ ವರ್ಕ್ ಜಾಸ್ತಿ ಬೇಕಾಗಿರತಕ್ಕಂಥದ್ದು. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಹೋಗ್ತಿರೋ ಶುಭ ಲಾಭ ನಿಮ್ಮದೇ ಆಗಿರತಕ್ಕಂಥದ್ದು. ಹಾಗೆಯೇ ಈ ಮಾಸ ಎಷ್ಟು ತಾಳ್ಮೆ ಸಹನೆಯಿಂದ ಇರ್ತಿರೋ ಅಷ್ಟು ಲಾಭದಾಯಕವಾಗಿ ಈ ಮಾಸ ಪರಿವರ್ತನೆ ಆಗುತ್ತೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಅಥವಾ ಏನೇ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿರತಕ್ಕಂಥ ತಾಳ್ಮೆಯಿಂದ ವ್ಯವಹರಿಸಿ. ಖಂಡಿತ ಶುಭ ನಿಮ್ಮದಾಗಿರುತ್ತೆ. ರಾಜಕಾರಣಿಗಳಿಗೆ ಈ ಮಾಸ ಶುಭದಾಯಕ ಮಾಸ. ಸ್ವಲ್ಪ ಮಟ್ಟಿಗೆ ಸ್ಥಾನಮಾನ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಒಳ್ಳೆ ಸ್ಥಾನಮಾನ ಲಭಿಸುತ್ತೆ. ಸಮಾಜದಲ್ಲಿ ಕೀರ್ತಿ ಬೆಳೆಯತಕ್ಕಂಥದ್ದು, ಸ್ವಲ್ಪ ಹೋಲ್ಡಿಂಗ್ ಸಿಗುತ್ತೆ ನಿಮಗೆ, ಬಹಳ ಸಂತೋಷವಾಗುತ್ತೆ. ಈ ಮಾಸದರ ಎಲ್ಲ ಮಾಸ ಇರಲಿ, ಸ್ವಲ್ಪ ಬೆಳವಣಿಗೆ ಬೇಗ ಆಗ್ಬೋದು ಅಂತ ಖಂಡಿತ ಕಟಕ ರಾಶಿ ಇರತಕ್ಕಂಥ ರಾಜಕಾರಣಿಗಳು ಅಂದ್ಕೊಳ್ತೀರಿ. ದಾಂಪತ್ಯದಲ್ಲಿರತಕ್ಕಂಥ ಸಣ್ಣ ಪುಟ್ಟ ವಿರಸಗಳು ದೂರವಾಗಿ ದಂಪತಿಗಳಲ್ಲಿ ಅನ್ಯೋನ್ಯತೆ ವೃದ್ಧಿ ಆಗತಕ್ಕಂಥದ್ದು, ಉತ್ತಮ ಬಾಂಡಿಂಗ್ ವೃದ್ಧಿ ಆಗುತ್ತೆ. ದಂಪತಿಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗುತ್ತೆ. ಖಂಡಿತ ಅದು ಮನೆಯಲ್ಲಿರತಕ್ಕಂಥ ಸಣ್ಣ ಪುಟ್ಟ ಅಡೆತಡೆಗಳನ್ನು ಈಸಿಯಾಗಿ ಕ್ಲಿಯರ್ ಮಾಡೋದಕ್ಕೆ ದಾರಿ ತೋರಿಸುತ್ತೆ. ಇದು ಈ ಮಾಸ ನೂತನವಾಗಿ ಮನೆಗೆ ವಸ್ತುಗಳನ್ನು, ಆಭರಣವನ್ನು ಹಾಗೂ ವಾಹನ ಮಹಾಲಕ್ಷ್ಮಿ ಖರೀದಿ ಯೋಗ ಮಾಡತಕ್ಕಂಥ ಯೋಗವನ್ನು ಭಗವಂತ ಕಟಕ ರಾಶಿಯವರು ಕಳಿಸ್ಕೊಟ್ಟಿದ್ದೀನಿ. ತುಂಬ ತಿಂಗಳು ವರ್ಷಗಳಿಂದ ಅಂದ್ಕೊಂಡಿರ್ತೀರಿ, ಒಂದು ಕಾರನ್ನು ತಗೋಬೇಕು, ಒಂದು ಗಾಡಿನ ತಗೋಬೇಕು, ಅಥವಾ ಒಂದು ವೆಹಿಕಲ್ ತೆಗೆದುಕೊಳ್ಬೇಕು, ಮನೆಗೆ ಒಂದು ಎಲೆಕ್ಟ್ರಿಕ್ ಐಟಮ್ಸ್ ಬರಬೇಕು, ಒಂದು ಫ್ರಿಜ್, ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ತುಂಬ ತಿಂಗಳು ವರ್ಷಗಳಿಂದ ಆಸೆ ಪಡ್ತಿರ್ತೀರಿ. ಅದರ ಆಗ್ತಿರೋದಿಲ್ಲ. ಆದರೆ ಭಗವಂತನ ಅನುಗ್ರಹದಿಂದ ಆ ಎಲ್ಲ ವಿಚಾರಗಳು ಈ ತಿಂಗಳು ಕ್ಲಿಯರ್ ಆಗತಕ್ಕಂಥದ್ದು. ಅದೃಷ್ಟದ ಮಾಸ ಅಂತ ಹೇಳಿದ್ದು ಆ ವಿಚಾರಕ್ಕೆ, ಅದೃಷ್ಟದ ಮಾಸ ಅಂತ ಹೇಳಿದ್ದು ಆ ವಿಚಾರಕ್ಕೆ ಈ ಮಾಸ ನಿಮ್ಮ ಹಳೆಯ ಸಾಲಗಳನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ತೀರಿ. ಸೊ ಯಾವುದೇ ರೀತಿಯ ಅನುಮಾನಗಳು ಬೇಡ ಸಾಲ ತೀರಿಸ್ಕೊಳ್ಳೋದಕ್ಕೆ. ಮತ್ತು ಈ ಮಾಸ ನಿಮ್ಮ ಬುದ್ಧಿವಂತಿಕೆಯಿಂದ ಹಾಗೂ ವಾಕ್ಚಾತುರ್ಯದಿಂದ ಬರತಕ್ಕಂಥ ಬೆಟ್ಟದಷ್ಟು ಸಮಸ್ಯೆಗಳನ್ನು ಸಣ್ಣ ಗುಡ್ಡದ ರೀತಿ ಕ್ಲಿಯರ್ ಮಾಡಿಬಿಡ್ತೀರಿ. ಎಷ್ಟೇ ದೊಡ್ಡ ಬೆಟ್ಟದಷ್ಟು ಸಮಸ್ಯೆ ಬರಲಿ, ತುಂಬ ಈಸಿಯಾಗಿ ಕ್ಲಿಯರ್ ಮಾಡ್ತಕ್ಕಂಥ ನಿಮಗೆ ಕರಗತವಾಗಿರುತ್ತೆ. ಅಗೇನ್ ಇದು ನಿಮಗೆ ಈ ಮಾಸ ಶುಭದಾಯಕವಾಗಿ ಪರಿವರ್ತನೆ ಆಗೋದು. ಆದರೆ ಈ ಮಾಸ ನಿಮಗೆ ಶತ್ರುವಿನ ಕಾಟ ಜಾಸ್ತಿ ಇರುತ್ತೆ. ಹಿತಶತ್ರುಗಳು ನಿಮ್ಮ ಜೊತೆಗೆ ಇದ್ದು ನಿಮಗೆ ಬೆನ್ನಿಗೆ ಚೂರಿ ಹಾಕತಕ್ಕಂಥವ್ರು ಜಾಸ್ತಿ. ಯಾರ ಬಳಿಯೂ ಏನನ್ನು ಕೂಡ ಹೇಳ್ಕೊಳ್ಬೇಡಿ. ನಿಮ್ಮ ಸೀಕ್ರೆಟ್ಸ್ಗಳು ನಿಮ್ಮ ಬಳಿ ಇಟ್ಕೊಳ್ಳಿ. ನಿಮ್ಮನ್ನ ಖಂಡಿತವಾಗಿಯೂ ನಿಮ್ಮೆಲ್ಲ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮನ್ನ ಆಟಾಡಿಸತಕ್ಕಂಥ ಸನ್ನಿವೇಶ ಸೃಷ್ಟಿ ಮಾಡಿಬಿಡ್ತಾರೆ. ಅವರೇ ಸೃಷ್ಟಿ ಮಾಡಿ ಏನೋ ಗೊತ್ತಿಲ್ಲದಂಗೆ ನಟಿಸ್ತಕ್ಕಂಥ ಸಂದರ್ಭ ಕೂಡ ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಜಾಗೃತವಾಗಿರಿ. ಅತಿಯಾದ ನಂಬಿಕೆ ಯಾರ ಮೇಲೂ ಬೇಡ. ಈ ಮಾಸ ಸೆಪ್ಟೆಂಬರ್ ಮಾಸದಲ್ಲಿ ಕಟಕ ರಾಶಿಯವರಿಗೆ
ಅದೃಷ್ಟದ ಮಾಸ ಏನೋ ನಿಜ, ಆದರೆ ಭಾವನಾತ್ಮಕವಾಗಿ ಆತುರದಿಂದ ಏನೇ ನಿರ್ಧಾರವನ್ನು ಯೋಚನೆ ಮಾಡೋದು ತೆಗೆದುಕೊಂಡ್ರೆ ನಷ್ಟ ಕಟ್ಟಿಟ್ಟ ಬುತ್ತಿ. ಯಾರೋ ಹೇಳ್ಬಿಟ್ರು, ಏನೋ ದುಃಖದಲ್ಲಿದ್ದಾನೆ, ಏನೋ ಕಷ್ಟದಲ್ಲಿದ್ದಾನಪ್ಪ, ಅವ್ನ ಕೆಳಾಗಲೇ ನನ್ನ ಪ್ರಯತ್ನ ಪಟ್ಬೋಣ, ಲಾಸ್ ಅನ್ನೋ ಸ್ವಲ್ಪ ನಂಗೆ ಲಾಸ್ ಆಗುತ್ತೆ, ಈ ಥರ ಮನಸ್ಥಿತಿಯಲ್ಲಿ ಯಾರಿಗೂ ಕೂಡ ಹೆಲ್ಪ್ ಮಾಡಬೇಡಿ. ಆ ಥರ ನಿರ್ಧಾರಗಳು ಬೇಡ. ಇವತ್ತಾಗೋ ಕೆಲಸ ನಾಳೆನೇ ಆಗಿದ್ರು ಕೂಡ ಪರವಾಗಿಲ್ಲ, ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ, ಯೋಚನೆ ಮಾಡಿ, ಆಗೋಗಳ ಬಗ್ಗೆ ಒಂದು ಸ್ವಲ್ಪ ಪರಿಶೀಲಿಸಿ ತದನಂತರ ಮುಂದೋಗ್ತಾರೆ. ಆದರೆ ಏನಾಗ್ಬಿಡುತ್ತೆ ಈ ಮಾಸ ಅಂದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಅಡ್ಡೆತಡೆಗಳು ಜಾಸ್ತಿ, ಅಡ್ಡಿ ಆತಂಕಗಳು ಜಾಸ್ತಿ, ಆನ್ ಟೈಮ್ ಆಗೋದು ಬಹಳ ಕಷ್ಟವಾಗುತ್ತೆ. ಯಾವುದೋ ಒಂದು ಕ್ಲಿಯರ್ ಆಗ್ತಿದೆ ಅಂದರೆ ಮುಂದೆ ರಪ್ಪಂತ ಇನ್ನೊಂದು ಯಾವ್ದು ಸಮಸ್ಯೆ ನಿಂತ್ಕೊಳ್ಳುತ್ತೆ. ಏನು ಅನ್ಸ್ಬಿಡುತ್ತೆ ಅಂದರೆ ಯಾಕಾರ ಕೆಲಸಕ್ಕೆ ಕೈ ಹಾಕಿದ್ನಪ್ಪ, ಯಾಕಾರ ಈ ಕೆಲಸನ ಟೇಕ್ ಆಫ್ ಮಾಡಿಕೊಂಡೆ, ಮುಗಿಸೋಕೆ ಸಾಧ್ಯವಾಗ್ತಾ ಇಲ್ಲ, ಇಷ್ಟೊತ್ತಿಗೆ ಬೇರೆ ಪ್ರಾಜೆಕ್ಟ್ ತೊಗೊಂಡ್ರೆ 3-4 ಮುಗಿಸ್ಬಿಡ್ತಿದೆ, ಈ ಮನಸ್ಥಿತಿ ಹೊಟ್ಟೋಗ್ಬಿಡ್ತೀರಿ. ಎಷ್ಟೋ ಬಾರಿ ಮನಸ್ಸಿಗೆ ಅದನ್ನು ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿರ್ತೀರಿ. ಈ ವೇತನೆಯನ್ನು ಈ ಮಾಸ ಖಂಡಿತ ಕಟಕ ರಾಶಿಯವರು ಅನುಭವಿಸ್ಬೇಕಾಗತ್ತೆ. ಮುಕ್ತವಾಗಿ ಏನೋ ಯಾರ ಹತ್ರ ಶೇರ್ ಮಾಡಬೇಕು, ಆದರೆ ಯಾರ ಹತ್ರ ಶೇರ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಯಾರು ನಂಬಿಕಸ್ಥರು ಅಂತ ಗೊತ್ತಾಗ್ತಾ ಇಲ್ಲ, ಯಾರ ಬಳಿ ಹೇಳ್ಬೇಕು ಹೇಳ್ಬಾರ್ದು ಅಂತ ಗೊತ್ತಾಗ ಕನ್ಫ್ಯೂಸ್ ಆಗಿ ಸಂಪೂರ್ಣ ಮೈಂಡ್ಸೆಟ್ಟನ್ನು ಗೊಂದಲಗೂಡು ಮಾಡ್ಕೊಂಡು ಹಾಗೆ ಸುಮ್ಮನೆ ಬಿಡ್ತೀವಿ. ಅದು ಖಂಡಿತ ಮೆಂಟಲಿ ಪ್ರೆಷರ್ ಕೊಡುತ್ತೆ ಹಾಗೂ ಕಾನ್ಸಂಟ್ರೇಷನ್ನ ಕಮ್ಮಿ ಮಾಡುತ್ತೆ. ಕೆಲಸ ಕಾರ್ಯದಲ್ಲಿ ಈ ತಪ್ಪನ್ನು ಮಾಡಬೇಡಿ. ಯಾವುದೇ ಕೆಲಸ ಕಾರ್ಯಗಳಿಗೆ ನಿಮ್ಮ 100% ಎಫೆಕ್ಟ್ ಹಾಕಿ 100% ನೀವು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಫಲ ಲಭಿಸುತ್ತೆ. ನಾನು ಆಗಲೇ ಹೇಳಿದೆ, ಈ ಮಾಸ ಅಧಿಕ ಶ್ರಮ ಅಧಿಕ ಫಲ. ಸ್ವಲ್ಪ ಸ್ಮಾರ್ಟ್ ವರ್ಕ್ ಜೊತೆ ಹಾರ್ಡ್ ವರ್ಕ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಎಲ್ಲವೂ ನಡೀತಾ ಇದೆಯಲ್ಲ ಅಂತ ಕೇರ್ಲೆಸ್ ಮಾಡಿದ್ರೆ ನಷ್ಟ ಕಟ್ಟಿಟ್ಟಿರುತ್ತೆ. ಇನ್ನು ಈ ಮಾಸ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳ ಜಾಗೃತವಾಗಿ ಕಟಕ ರಾಶಿಯವರು ದೂರದ ಪ್ರವಾಸವನ್ನು ಮಾಡ್ತಾ ಇದ್ರೆ, ಆಟೋ ಚಾಲಕರು ಅಥವಾ ರಿಕ್ಷಾವನ್ನು ಓಡಿಸ್ತಾ ಇದ್ರೆ, ಪ್ರತಿನಿತ್ಯ ನೀವೆಲ್ಲ ಟ್ರಾವೆಲ್ ಮಾಡ್ತಿದ್ರೆ ಸ್ವಲ್ಪ ಜಾಗೃತವಾಗಿ ಮಾಸ ವೆಹಿಕಲ್ನ ರೈಡ್ ಮಾಡಿ. ಅಪಘಾತಗಳು ಅಥವಾ ಅವಘಡಗಳು ನಡೆಯತಕ್ಕಂಥ ಸಂಭವ ಜಾಸ್ತಿ ಇರತಕ್ಕಂಥದ್ದು. ಕೆಲಸದ ಕ್ಷೇತ್ರದಲ್ಲಿ ಕಿರಿಕಿರಿ ಇರುತ್ತೆ. ಸಬಾರ್ಡಿನೇಟ್ಸ್ಗಳಂದರೆ ಸಹೋದ್ಯೋಗಿಗಳೇ ನಾನಾ ರೀತಿಯ ಚುಚ್ಚುಮತುಗಳನ್ನು ಮಾಡ್ತಾರೆ. ಅದರಿಂದ ಕಾನ್ಸಂಟ್ರೇಷನ್ ಮಾಡೋದು ಬಹಳ ಕಷ್ಟವಾಗತ್ತೆ. ಯಾವುದೇ ವಿಚಾರವನ್ನು, ಯಾವುದೇ ಕೆಲಸವನ್ನು ನಿರ್ಲಕ್ಷಿಸಬೇಡಿ. ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ನಿಮ್ಮ ಸಣ್ಣ ನಿರ್ಲಕ್ಷ್ಯತನ ಖಂಡಿತ ನಷ್ಟವನ್ನು ತಂದುಕೊಡುತ್ತೆ. ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡುವಂತಾಗಬೇಡಿ. ಈ ತಪ್ಪು ನೀವು ಮಾಡಿದ್ದೆ ಆದರೆ ನಷ್ಟ ಜಾಸ್ತಿ ಆಗತಕ್ಕಂಥದ್ದಾಗುತ್ತೆ. ಹಾಗೆಯೇ ಈ ಮಾಸ ವಸ್ತುಗಳನ್ನು ಕಳೆದುಕೊಳ್ಳತಕ್ಕಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಜಾಗ್ರತೆ. ವಸ್ತುಗಳು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರಿ, ಯಾವುದೋ ವಿಚಾರ ಕಾನ್ಸಂಟ್ರೇಷನ್ ಮಾಡಿ ಇದನ್ನು ಕಳ್ಕೊಳ್ಳತಕ್ಕಂಥ ಸಂದರ್ಭಕ್ಕೆ ಬರಬೇಡಿ. ಸ್ವಲ್ಪ ಜೋಪಾನ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಆಸ್ತಿ ಸಂಬಂಧಪಟ್ಟ ವಿಚಾರಗಳಲ್ಲಿ ಜಗಳ ಆಗತಕ್ಕಂಥ ನಿಶ್ಚಿತ. ಸ್ವಲ್ಪ ಆಸ್ತಿ ಸಂಬಂಧ ವಿಚಾರಗಳು ಸ್ವಲ್ಪ ಜಾಗೃತವಾಗಿ ನೋಡ್ಕೊಳ್ಳಿ. ಆದಷ್ಟು ಮಾತುಕತೆಯಲ್ಲಿ ಮುಗಿಸ್ಕೊಳ್ಳಿ. ಇಲ್ಲಾಂದರೆ ಕೋರ್ಟು ಕಚೇರಿ ವ್ಯಾಜ್ಯ ಅಂತ ಅಲ್ದಾಡತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಈ ಮಾಸ ಕಟಕ ರಾಶಿಯವರು ಶಕ್ತಿಯ ಸಲುವಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಖಂಡಿತ ಬರತಕ್ಕಂಥ ಎಲ್ಲ ಸಂಕಷ್ಟವು ದೂರವಾಗಿ ಮನಸ್ಸಿನ ಇಷ್ಟ ಐಶ್ವರ್ಯ ಪ್ರಾಪ್ತ ಆಗುತ್ತೆ. ಇದರಿಂದ ನಿಮ್ಮೆಲ್ಲ ಆತ್ಮೀಯರಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಸದಾಕಾಲ ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಂಹರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಯಾವ ವಿಚಾರಕ್ಕೆ ನಿಷ್ಠುರಗಳನ್ನು ಮಾಡಿಕೊಡ್ತಾರೆ ಅಂತೇಳಿ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಭಗವಂತ ಈ ಸೆಪ್ಟೆಂಬರ್ ತಿಂಗಳು ಕಟಕ ರಾಶಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆರೋಗ್ಯವನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ.